ಜಗತ್ತಿನಾಗ ಜನ ರೊಕ್ಕ ತಿನ್ನಕತ್ ಬಿಟ್ಟಾರ. ಬರೇ ಒಟ್ಟು ರೊಕ್ಕದಾಗ ನಿಂತು ಬಿಟ್ಟೈತಿ ನಮ್ಮ ಜಗತ್ತೆಲ್ಲ. ಎಲ್ಲರೂ ರೊಕ್ಕ, ಎಲ್ಲಿ ಹೋದ್ರೂ ಬರೇ ರೊಕ್ಕ. ಏನು ರೊಕ್ಕದಾಗ ಐತು ಏನೈತು ಏನೂ ಗೊತ್ತಿಲ್ಲ. ಆದ್ರೂ ನಾವು ಎದರಾಗ ತೃಪ್ತಿ ಪಡಿತೀವಿ ಅಂದ್ರೆ ಒಂದು 4 ನುಡಿ ಮಾತ್ಮರ ಮಾತುಗಳನ್ನು ಕೇಳಿದ್ರೆ ಉಕ್ಕು ಹಾಲಿಗೆ ನಮ್ಮ ಹೆಣ್ಮಕ್ಳು ಹೆಂಗ ಮಗ್ಳು ಇಟ್ಕೊಂಡು ಒಂದು ಹನಿ ನೀರು ಬಿಡ್ತಾರಲ್ಲ, ಹಂಗ ನೀರು ಬಿಟ್ಟಂಗ ಮಹಾತ್ಮರ ಮಾತುಗಳನ್ನ ಕೇಳಿದ್ರೆ ನಮ್ಮ ಮನಸ್ಸ, ಉಕ್ಕು ಮನಸ್ಸ ಒಂದು ಸ್ವಲ್ಪ ಸಮಾಧಾನಕ್ಕೆ ಬರ್ತೈತಿ. ಮಹಾತ್ಮರ ಮನಸ್ಸ ಹಂಗ ಹಿರಿಯರು ಹೇಳ್ಕೊತ ಬಂದಾರ. ಹಣ್ಣಿದ್ದ ಗಿಣಿ ತಿಂದ ಹಣ್ಣು ಸಿವಿಯತ್ತ, ಗಿಣಿ ತಿಂದ ಹಣ್ಣು ಸಿವಿಯತ್ತ, ಕೆಣಿ ಇದ್ದ ಹಾಲು ಸಿವಿಯತ್ತ, ಮುಪ್ಪಿನವರ ಬಾಯಾಗ ಮಾತು ಸಿವಿಯತ್ತ, ಮುಪ್ಪಿನವರ ಬಾಯಾಗ ಮಾತು ಸಿವಿಯತ್ತ. ಮುಪ್ಪಿನವರು ಅನುಭವಿತಿರ್ತೈತಿ, ಎಲ್ಲರೂ ಹೇಳ್ತಿರ್ತಾರ. ಆದ್ರೆ ಈಗ ಅವ್ರ ಮಾತು ನಾವು ಯಾರು ಮುಪ್ಪಿನವ್ರ ಮಾತು ಕೇಳುವಂತ ಸ್ಥಿತಿ ಒಳಗೆ ಯಾರು ಇಲ್ಲ, ಯಾವ ಊರಾಗೂ ಇಲ್ಲ. ಯಾರು ಸುಮ್ಮ ಇವತ್ತು ನಾ ಎಲ್ಲ ಕಡೆ ನೋಡ್ತಿಲ್ಲ, ಇಷ್ಟು ಮಂದಿ ಕೂತಿದ್ದು ನಾನು ನೋಡಿದ್ದು ಇವತ್ತ ಮೊದಲೇ ಸಲ ಏನು ಅನಿಸ್ತೈತಿ. ಯಾಕಂದ್ರೆ ಮಹಾತ್ಮರ ಜಾಗಕ್ಕೆ ಇಲ್ಲಿ ಬಂದು ಕುಂದಿರ್ಬೇಕಾದ್ರೆ ಬಹಳ ಅದ್ಭುತ ಪಕ್ವವಾಗಿದ್ದವ್ರಿಗೆ ಅವ್ರ ಮಾತು ತಿಳ್ತಾವ, ಮತ್ತೊಬ್ಬರಿಗೆ ತಿಳಿದಿಲ್ಲ. ತಂಗಿ ಕೇಳ ನಿನ್ನ ಅಂಗಳದಾಗ ಒಂದು ಚೋಳನ ಕಡ್ದೈತಿ ಬಾ, ಬ್ಯಾಣಿ ಅಂಗಕ್ಕೆ ಏರೈತಿ ಬಾ, ಅಂಗಕ್ಕೆ ಏರಿದ ಬ್ಯಾಣಿಯ ನನಗ ಏನನ್ನು ಮಾಡೈತಿ ಬಾ, ಸಪ್ಪಳಿಲ್ಲದನ್ನ ಗಪ್ಪನ್ನು ಹೋಗುವಾಗ ಚಟ್ಟನ ಕಡದೈತಿ ಬಾ, ಸರ್ ಹೋಗಿ ಮೂಲ್ಯಾಗ ಕುಂತೈತಿ ಬಾ, ನಾಲಿಗಿಲ್ಲದ ಚೋಳ ಕಾಲಿಗೆ ಕಡದೈತಿ ಎಷ್ಟಂತ ಅದರಲ್ಲಿ ಬಾ, 3 ಲೋಕ ತಿರುಗಿದ್ರೆ ಇಳಿವಲ್ಲ ಬಾ, ಬಾಯಿಲಿ ಕಡದಿಲ್ಲ ಕೊಂಡಿಲಿ ಕಡದೈತಿ ಎಷ್ಟಂತ ಮರಗಲಿ ಬಾ, ಇಷದ ಚೋಳ ಇದು ಇದರಿಗೆ ನಿಂತರ ಕಡಿಯದ ಬಿಡುವುದಿಲ್ಲ ಬಾ, ಹರಿಹರ ಬ್ರಹ್ಮನ ಕಡದೈತಿ ಬಾ, ಶಿವ ನಂಬುವ ಶಿವನಾಮ ಕೊಂಡಾಡಿ ಪಾದಕ್ಕ ಹೊಂದು ಬಾ, ಗುರುವಿನ ಮಂತರ ಗುಂಗದ ಒಳಗ ಇಳಿದು ಹೋಗತೈತಿ ಬಾ, ಗುರುವಿನ ಮಂತರ ಗುಂಗದೊಳಗ ಇಳಿದು ಹೋಗತೈತಿ ಬಾ ಅಂತ ಈ ನಮ್ಮ ಓಡು ಮನಸ್ಸನ್ನ ಹಿಡಲ್ ಕಟ್ಟುವಂತ ಶಕ್ತಿ ಮಹಾತ್ಮರಿಗೈತಿ. ನಮ್ಮ ಮನಸ್ಸ ಓಡ್ತೈತಿ, ಯಾವತ್ತು ದಿನ ಓಡ್ತೈತಿ. ಓಡು ಮನಸ್ಸನ್ನ ಹಿಡಿದು ಕಟ್ಟು ಶಕ್ತಿ ಮಹಾತ್ಮರಿಗೈತಿ. ಹಾಲು ಉಕ್ಕು ಚೆಲ್ಲುವಂತ ಮನಸ್ಸಿಗೆ ಅದನ್ನು ತೆಳಗಿಳಿಸುವಂತ ಶಕ್ತಿ ಮಹಾತ್ಮರಿಗೈತಿ. ಇದು ಲಗಾಮಿಲ್ಲದ ಕುದುರೆ ಎತ್ತು ಬೇಕತ್ತ ಅಡ್ಯಾಡಕ್ ಹತ್ತೈತಿ, ಇದನ್ನು ಹಿಡಿದು ಕಟ್ಟು ಶಕ್ತಿ ಮಹಾತ್ಮರಿಗೈತಿ. ಅವರಿಂದ ನಮಗೊಂದಿಷ್ಟು ಏನಾರ ಸಿಕ್ಕ್ರ ಹೆಂಗಂದ್ರೆ, ನಮ್ಮ ತಾಯಿಗಳು ಬೀಸು ಕಲ್ಲಿನಾಗ ಬೀಸ್ತಿರ್ತಾರ. ಬೀಸುವಾಗ ಅವು ಎಲ್ಲ ಜೋಳ ಹಿಟ್ಟಾಗಿರ್ತಾವ, ಎಲ್ಲ ಕಾಳು ಹಿಟ್ಟಾಗಿರ್ತಾವ. ಆದ್ರೆ ಆ ಅಣಸಿನ ಮಗ್ಗಲೇನ ಕಾಳು ಇರ್ತಾವಲ್ಲ, ಆ ಕಾಳ ಒಂದೀಟ್ ಗಟ್ಟಿ ಉಳಿರ್ತಾವ. ಹಂಗ ಮಾತೂರ ಮಗ್ಗಲ ಸೆಳೆದಾಗ ಯಾರು ಇರ್ತಾರಲ್ಲ ಆ ಕಾಳು ಒಂದಿಟ್ಟು ಗಟ್ಟಿ ಉಳಿದಿರ್ತಾವ. ಉಳ್ಕಾಲ ಜೋಳ ಎಲ್ಲ ಹಿಟ್ಟಾಗಿಬಿಟ್ಟಿರ್ತಾವ. ಸಂಸಾರದ ಗದ್ದಲಾಗ ಸಿಕ್ಕ ಆ ಕಡೆ ಹೋದ ಮಂದಿ ಎಲ್ಲ ಹಿಟ್ಟಾಗಿರ್ತಾರ. ಮಾತ್ಮೂರ ಸೆಳೆದಾಗ ಅಧ್ಯಾತ್ಮಕ ಸೆನೆಯಕ್ಕೆ ಬಂದ್ರೆ ಅದೊಂದಿಟ್ಟು ಗಟ್ಟಿ ಕಾಳು ಉಳಿತಾವತ್ತು ನಮ್ಮ ಹಿರಿಯರು ಹೇಳ್ಕೊತ ಬಂದಾರ. ನೋಡು ಎಂಥದ್ದು, ಕಾಮಕಲ್ಲಿಗೆ ಸೋತ ಭೀಮಾ ಬಿಲ್ಲಿಗೆ ಸೋತ, ರಾವಣ ಸೋತ ರಣದಾಗ, ರಾವಣ ಸೋತ ರಣದಾಗ ದ್ರೌಪದಿನ, ಧರ್ಮರಾಜ ಸೋತ ಪಗಡ್ಯ. 3 ಮಾತಿನಾಗ ನಮ್ಮ ಹಂತಿಪ್ಪದ್ದವ್ರು ಎಂತ ಹೇಳ್ಯಾರ. ಕಲ್ಲ ಕಡವ ಮಾಡಿ ಮುಳ್ಳ ಶಾವಿಗೆ ಮಾಡಿ ಬನ್ನಿ ಎಲಿಯ ಪತ್ರೋಳಿ, ಬನ್ನಿ ಎಲಿಯ ಪತ್ರೋಳಿ ಮಾಡಿ ಉಂಡ ಪಾಂಡವರು ಹೋಗ್ಯಾರ ವನವಾಸ. ಹತ್ತು 3 ಮಾತಿನಾಗ ರಾಮಾಯಣ ಎಲ್ಲ ಮಹಾಭಾರತ ಮುಗಿಸ್ಯಾರ. ಸೀತವನ ಹಡುವಾಗ ಶ್ರೀರಾಮ ಸಣ್ಣವ, ಸೀತವ ಹಡುವಾಗ ಶ್ರೀರಾಮ ಸಣ್ಣವ. ಆಗ ಹನುಮಂತ ಹಸುಮಾಗ ತಾಕುತ್ತ ಇದು ಅಡವಿ ಅರಣ್ಯದಾಗ ಸೀತಾ ಹಡ್ದಾಳ. ತೊಳೆಯಾಕ ನೀರಿಲ್ಲ, ತೊಳೆಯಾಕ ನೀರಿಲ್ಲ. ಹನುಮಂತ ನೆಲಗುದ್ದಿ ನೀರು ತೆಗದಾನ, ಅವನು ನೆಲಗುದ್ದಿ ಅರಣ್ಯದಾಗ ನೀರು ತೆಗದಾನ ಅಂತ ಹಂತಿಪದ್ದ. ಎಂಥದ್ದು ಬಾ. ಸೀತವನ ಹೋಗುವಾಗ ಶ್ರೀರಾಮ ಸಣ್ಣವ, ಆಗ ಹನುಮಂತ ಹಸುಮಾಗ ತಾಕುತ್ತ ಸೀತವನ ಸರಿಯ ಬಿಡಿಸ್ಯಾನ ಅಂತ ನಮ್ಮ ಹಂತಿಪ್ಪದ್ದವ್ರು ಹೇಳ್ತಿದ್ರು. ಎಂತ ಅದ್ಭುತ ಮಾತು ನೋಡ್ರಿ. ಎರಿಯ ಹೊಲದಾಗ ಎರಿಯ ಸೌತಿಕಾಯಿ, ಹರಿ ಅಂದರ್ ಹೆಂಗ ಹರಿಯಲೆ, ಹರಿ ಅಂದರ್ ಹೆಂಗ ಹರಿಯಲೆ ಗುರುದೇವ, ನೀನು ಮರಿ ಅಂದರ್ ಹೆಂಗ ಮರಿಯಲು ಅಂತ ಹಂತಿಪ್ಪದ್ದವ್ರು ಅಂತಿಂತ ಅದ್ಭುತ ಮಾತು ಹೇಳ್ತಿದ್ರು. ಅವ್ ಹಂತಿಪ್ಪದ್ದವ್ರು ಹೇಳ್ತಿದ್ರು, ಗೀಗಿ ಪದ್ದವ್ರು ಹೇಳ್ತಿದ್ರು, ಚೌಡಿಕಿ ಪದ್ದವ್ರು ಹೇಳ್ತಿದ್ರು. ನಮ್ಮ ಜಾನಪದ ಹೆಂಗೈತಿ ಅಂದ್ರೆ, ಜಾನಪದ ಇರ್ಲಾದ ಊರಿಲ್ಲ, ಜಾನಪದ ಇಲ್ಲದ ಮನಸ್ಸಿಲ್ಲ. ಜಾನಪದ ಜಗತ್ತಿನಾಗ
ಎತ್ತಿನ ಕೊಳ್ಳಾಗ ಹೆಂಗ ಜಂಗ ಗಂಟಿ ನುಡ್ತಾವೋ ಜಗತ್ತಿನಾಗ ಜಾನಪದ ಹಂಗ ನುಡ್ಕೋತ ಬಂದೈತಿ. ಜಗತ್ತಿನಾಗ ಜಾನಪದ ಹಂಗ ನುಡ್ಕೋತ ಬಂದೈತಿ. ಆ ಜಾನಪದಕ್ಕೆ ಒಂದು ದೊಡ್ಡ ಶಕ್ತಿ ಐತಿ. ಬಲೆ ಬಲೆ ನಾನು ಬೀರುಗೊಂಡ, ಜಾಡಿಸಿ ಗೊಂಗಡಿ ಹೊತ್ಕೊಂಡ, ಕುರಿಯ ಹೊಡೆದ ದಡ್ಡಿ ಹಿಡ್ಕೊಂಡ. ಈ ಪದಾರ್ಥ ಆಗ್ತದೆ. ಬಲೆ ಬಲೆ ನಾನು ಬೀರುಗೊಂಡ, ಜಾಡಿಸಿ ಗೊಂಗಡಿ ಹೊತ್ಕೊಂಡ, ಕುರಿಯ ಹೊಡೆದ ದಡ್ಡಿ ಹಿಡ್ಕೊಂಡ ಅಂದ್ರೆ ಇದು ಎಂತ ವಿಚಿತ್ರ, ಇದು ಎಂತ ಮಾತು ಅಂತ ಕೇಳಿದ್ರೆ ಏನು ದೊಡ್ಡದಿಲ್ಲ. ಅವ್ ಕಂಟ್ಯಾಗ ಜೇನ್ ನೋಡಿದ್ದ, ಕುರಿ ಮೇಸ್ಕೋತ ಕಂಟ್ಯಾಗ ಜೇನ್ ನೋಡಿದ್ದ, ಕೈಯಾಗ ಗೊಂಗಡಿತ್ತು, ಮ್ಯಾಗ ಹಾಕೊಂಡ್ ಕೆಳಗೆ ಹುಳ ಎಬ್ಬಿಸಿ ಜೇನ್ ಬಿಡಿಸ್ಕೊಂಡ ಅಂತ ಅದ್ರ ಒಗಟ ಅದು ಬಲ್ಲವ್ರು ಹೇಳಿದ್ರು ಮಾತು. ಅದಕ್ಕೆ ನೋಡ್ರಿ, ಈ ಹೆಣ್ಮಗಳ ಬರಾವರ ಹೊಕ್ಕಿದ್ರು. ಬರಾವರ ಹೋಗುವಾಗ ನೀ ಇಲ್ಲತ್ತ ನಾ ಬನ್ನಿ, ನೀ ಬರ್ತಿದ್ದ, ನೀ ಬರುದಿಲ್ಲತ್ತ ನಾ ಬಂದಿನಿ, ನೀ ಬರ್ತಿದ್ದೆ ಅಂದ್ರೆ ನಾ ಯಾಕೆ ಬರ್ತಿದ್ದಿ? ಒಬ್ಬ ನೀನು ಸತ್ಯತ್ತ ನಾ ಉಳಿದಿ, ನೀ ಬದುಕಿದ್ರೆ ನಾ ಎಲ್ಲಿ ಉಳಿತಿದ್ದಿ? ಎಷ್ಟು ಮಾತಂದ್ರ, ನೀ ಸತ್ಯತ್ತ ನಾ ಉಳಿದಿ, ನೀ ಬದುಕಿದ್ರೆ ನಾ ಎಲ್ಲಿ ಉಳಿತಿದ್ದಿ? ನೀ ಬಂದೆತ್ತ ನಾ ಕಣ್ಣಿ, ನೀ ಬರ್ಲಿಕ್ಕಂದ್ರೆ ನಾ ಎಲ್ಲಿ ಕಾಣ್ತಿದ್ದಿ? ಎಂಥ 3 ಮಾತುಗಳನ್ನ ನಮ್ಮ ಹಿರಿಯಾರು ಹೇಳಿದ ಮಾತು ಅನ್ನೂ ಅಲ್ಲ. ಹಿರಿಯಾರು ಹೆಂಗ ಅಂದ್ರೆ ಏನು, ನೀ ಬರ್ತೀನಿ ಅಂದ್ರೆ ನೀ ಬರ್ತೀನಿ ಅಂತಿದ್ರೆ ನಾ ಯಾಕೆ ಬರ್ತಿದ್ದೆ ಅಂದ್ರೆ ಹೆಣ್ಮಗಳು ತವ್ರ ಮನೆಗೆ ಹೊಂಟಿದ್ದು, ದಾರ್ಯಾಗ ರಾತ್ರಿ ಹೊಳಿ ಬಂದ್ಬಿಟ್ಟಿತ್ತು. ನೀ ಬರ್ತೀನಿ ಬರ್ಲಿಲ್ಲ ಅಂತೇಳಿ ನಾ ಬಂದಿ, ನೀ ಬರ್ತೀನಿ ಅಂದಿದ್ರೆ ನಾ ಯಾಕೆ ಇಲ್ಲಿ ಬರ್ತಿದ್ದಿ ಅಂತ ಆಕೆ ಅಂದ್ರು. ಔಷಧಿ ಮಾಡಿ ದಾರಿ ಹೊಂಟಿದ್ರು. ಹೋಗುವಾಗ ಅಲ್ಲಿ ದಾರ್ಯಾಗ ಒಂದು ಔಷಧಿ ಹೊಂಟಿದ್ರು, ಅದು ದೊಡ್ಡ ಸರ್ಪ ಕಳ ಬಿದ್ದಿತ್ತು. ಹೋಗಿ ಅದ್ರ ಮ್ಯಾಗ ಕಾಲಿಟ್ಟು ನೋಡಿದ್ರು, ಅದು ಹಾವು ಸತ್ತಿತ್ತು. ಅದಕ್ಕಂದ್ರು, ಯಪ್ಪ ನೀ ಸತ್ಯ ಅಂತೇಳಿ ನಾ ಬದುಕಿದ್ದಿ, ನೀ ಬದುಕಿದ್ರೆ ನಾ ಯಾಕೆ ಉಳಿತಿದ್ದಿ ಅನ್ನುವಂತ ಮಾತುಗಳನ್ನ ನಮ್ಮ ಹಿರಿಯರು ಅದ್ಭುತ ಮಾತುಗಳನ್ನ ಇವತ್ತಿಗೂ ಹೇಳ್ಕೊತ ಬಂದಾರ. ಎಂತಾವ ಅಂದ್ರ ನೋಡ, 10 ಗಂಡು ಹಡದಾರ ಮತ್ತ ಬಂಜೆಣ್ಣುವರ, 10 ಗಂಡು ಹಡದಾರ ಮತ್ತ ಬಂಜೆಣ್ಣುವರ, ದಟ್ಟಿ ಓಡುವ ಧರಣಿನ ಹಡದಾರ ಮಕ್ಕಳ ತಾಯಿ ಎಂದು ಕರೆದಾರ. 10 ಗಂಡು ಮಕ್ಕಳು ಹಡದ್ರ ಆಕೆ ಬಂಜಿರತ್ತ, ದಟ್ಟಿ ಓಡುವ ಧರಣಿನ ಹಡದ್ರ ಆಕೆ ಮಕ್ಕಳ ತಾಯಿ ಅಂತೇಳಿ ನಮ್ಮ ತಾಯಿಗಳು ಹೇಳ್ತಿದ್ರು. ಸತ್ತಾಗ ಸಂಗಾಟ ಮತ್ತೇನು ಬರುವುದ, ಜಾತಲಿ ಹಲ್ಲ ಹಂಚಿ ಬೆಟ್ಟ ಕ್ಯಾರಿಗಿರುವ ಸತ್ತಾಗ ಸಂಗಾಟ ಬರುವುದು ಅಂತ ನಮ್ಮ ತಾಯಿಗಳು ಹೇಳ್ತಿದ್ರು. ನೋಡು, ಆಯ್ಕೆ ಮುಪ್ಪಾದ್ರೂ ಹೆಣ್ಮಕ್ಳು ನಿಮ್ಮ ಮುಂದೆ ಹೇಳ್ತೀರಿ, ಎಷ್ಟೊಂದು ಮುಪ್ಪಾದ್ರೂ ಹೆಣ್ಮಕ್ಳು ತವ್ರ ಮನೆ ಬರಂಗಿಲ್ರಿ. ಅವ್ರು ನಮ್ಮ ತವ್ರ ಮನ್ಯಾಗ ಅಂತಾವ್ ಉಂಡೀನಿ, ನಮ್ಮ ತವ್ರ ಮನ್ಯಾಗ ಹಿಂತಿದ್ದೀನಿ, ನಮ್ಮ ತವ್ರ ಮನ್ಯಾಗ ಹಂಗಿದ್, ನಮ್ಮ ತವ್ರ ಮನ್ಯಾಗ ಹಿಂಗಿದ್. ಅವಾಗ ಹೇಳ್ತಿದ್ರು, ಆ ಗೊರ್ಜಿ ಪಲ್ಯ ತಿಂದ್ರು ನಾ ತುಪ್ಪ ಸಕ್ಕರೆ ಉಂಡು ಬಂದಿ ನನ್ನ ತವ್ರ ಮನ್ಯಾಗ ಅಂತೇಳಿ ಹೆಣ್ಮಕ್ಳು ಹೇಳ್ತಿದ್ರು. ಗಂಡ ಏನ್ ಉಂಡಿ ಕಕ್ಕೊಂಡು ಅಂದ್ರೆ ಆ ಹೆಣ್ಮಕ್ಳು ಕಕ್ಕೊಂಡ್ರೆ ಸಕ್ಕರೆ ತುಪ್ಪನ ಬಿತ್ತು ಅಂತೇಳಿ ನಮ್ಮ ಹಿರಿಯರು ಹೇಳ್ತಿದ್ರು. ಬಡತನದ ಬದುಕಿನಾಗ ತವ್ರ ಮನಿಗೆ ಹೋದ ಹಂಗ ಹಾಕಿತ್ತು ಅಂತೇಳಿ ನಮ್ಮ ಹಿರಿಯರು ಹೇಳ್ತಿದ್ರು. ನೋಡು, ಹೊತ್ತ ಮುನಿಗೆ ಮಾಡೀನಿ 10 ತರದ ಅಡಿಗೆ, ಆಕಿ ಮನ್ಯಾಗ ರಗಡು ಚಂದ ಐತಿ. ಹೊತ್ತ ಮುನಿಗೆ ಮಾಡೀನಿ 10 ತರದ ಅಡಿಗೆ, ತುತ್ತ ಮಾಡಿ ಉಳಲಿಲ್ಲ ಈ ಜಲಬ, ಮುಪ್ಪಾದ್ರ ತವರು ಮರಲಿಲ್ಲ. ಹೊತ್ತ ಮುನಿಗೆ ತನ್ನ ಮನ್ಯಾಗ 10 ತರದ ಅಡಿಗೆ ಮಾಡ್ಯಾರ, ಬೇಕಾದೈತಿ. 10 ಮನಿಗೆ ತುತ್ತ ಮಾಡಿ ಉಣ್ವಾಗ ಆ ತವ್ರ ಮನಿ ನೆಪ್ ಮಾಡ್ಕೋದು, ತವ್ರ ಮನಿ ಮರಿಲಿಲ್ಲ ಈ ಜನ್ಮ ಅಂತೇಳಿ. ಸತ್ತಾಗ ನೋಡು, ಮತ್ತೊಂದು ಹೇಳಿದ್ರೆ, ಸ್ವರ್ಗಕ್ಕೆ ಹೋಗಾಕ ನಡುವಂದ ವಸ್ತಿ ಯಾಕ, ನಾ ಸ್ವರ್ಗಕ್ಕೆ ಹೊಂಟೀನಿ ನಡು ವಸ್ತಿ ಯಾಕ, ಸ್ವರ್ಗಕ್ಕೆ ಹೋಗಾಕ ನಡುವಂದ ವಸ್ತಿ ಯಾಕ, ತವ್ರವ್ರು ಬರ್ತಾರ ತಡಿಸಿವನ ನನಗಾಗಿ ಸಡಗರ್ಲೆ ದಂಡಿ ತರ್ತಾರ. ಒಂದು ಸತ್ತಾಗೂ ತವ್ರ ಮನಿ ಮ್ಯಾಗ ಸೀರಿ ದಂಡಿ ಆಸೆ ಹೆಣ್ಣು ಮಕ್ಕಳು ಯಾವತ್ತೂ ಇರ್ತೈತಿ. ಆಗಿನಿಂದ ಈ ತಕರು ತವ್ರ ಮನಿ ಮ್ಯಾಗ ಆಸೆ ಹೆಣ್ಣು ಮಕ್ಕಳದ್ದು ಎಂದೂ ಕಮ್ಮಾಗಿಲ್ಲ, ಆಗುವುದೂ ಇಲ್ಲ. ಈಗ ನೋಡ್ರಿ, ಬೇವಿನ ಗಿಡದಾಗ ಇಸ ಹೋಗಿಲ್ಲ, ಬಾಳೆ ಗಿಡದಾಗ ಮುಳ್ಳು ಹುಟ್ಟಿಲ್ಲ, ಕಾಮ ಕಸ್ತೂರಿ ನಾಥ ಒಟ್ಟ ಕಮ್ಮಾಗಿಲ್ಲ, ಹುಂಚಿ ಗಿಡದಾಗ ಹುಳಿಗೆ ಹೋಗಿಲ್ಲ. ಅದು ಎಲ್ಲ ಹೆಂಗ ಅವಾಗಿಂದ ಐತಿ. ಇಲ್ಲಿ ತಕನು ಹೆಣ್ಮಕ್ಳು ಹೆಂಗಿರ್ಬೇಕು ಹಂಗ ಅದಾರ, ಗಂಡು ಮಕ್ಳು ಹೆಂಗಿರ್ಬೇಕು ಹಂಗ ಅದಾರ. ರಾಮಾಯಣದಾಗೂ ಹಂಗ ಐತಿ, ಮಹಾಭಾರತದಾಗೂ ಹಂಗ ಐತಿ.
ಈಗ ಹಂಗ ಐತಿ, ಮುಂದೆ ಹಿಂಗ ಇರ್ತೈತಿ. ಅದು ಇದು ಎಲ್ಲಾನು